ಬಹುವಾಗಿ ಮರುಗೆ ಅತ್ತೇ ಬಿಟ್ಟನು. ಹಾಯ್ ವಿಧಿಯೇ, ಯಾವಾಕೆಯನ್ನು ಕಾಣದೆ ಶ್ರೀರಾಮಚಂದ್ರನು ಅಹರ್ನಿಶವು ಸೀತಾ ಸೀತಾ ಎಂದು ಬಹುವಿಧವಾಗಿ ಮರುಗಿ ಹಂಬಲಿಸುತ್ತಿರುವನು. ಅವಳೇ ಹೀಗಾದ ಮೇಲೆ ಇನ್ನೇನುಳಿಯಿತು? ಜನಕ ರಾಜನ ಮಗಳಾಗಿ ಜನ್ಮ ಜನ್ಮಾಂತರಗಳ ಪುಣ್ಯ ಸಂಚಯದಿಂದಲೇ ಪಾವನ ಮೂರ್ತಿಯ ಕೈ ಹಿಡಿದು ಸಹಧರ್ಮಚರ್ಯ ಇದೆಂದು ಅವನ ವನವಾಸದಲ್ಲೂ ಜತೆಯಾಗಿಯೇ ಬಂದಳು. ಈ ದುಷ್ಟ ದಶಕಂಠನಿಂದ ಅಪಹೃತಳೂ ಆದಳು. ಅಯ್ಯೋ, ಕೊನೆಗೂ ತಾನಾಗಿ ದಾನವನ ಶಯ್ಯೆಯನ್ನು ಸೇರಿದಳೇ. ನೋಡಿರುವ ಈ ಪಾಪಿಯಲ್ಲದೆ ಇನ್ನಾರು ತಾನೇ ಇದನ್ನು ಕೇಳಿ ನಂಬಬಲ್ಲರು? ಗೋಕ್ಷೀರದಲ್ಲಿ ವಿಷವಿರಬಹುದೇ? ತಾಯ್ತನದ ಒಲುಮೆಯಲ್ಲಿ ಎಂದಾದರೂ ಕವಡು ಕೂಡಿರಬಹುದೇ? ಜೀವವಿದ್ದು ಶ್ರೀರಾಮನರಸಿಯು ನೀತಿಯನ್ನು ತೊರೆಯಬಲ್ಲಳೆ? ಅಯ್ಯೋ ದುರ್ವಿಧಿಯೇ, ನೋಡಿದ ನನ್ನ ಕಣ್ಣುಗಳು ನನ್ನನ್ನೇ ವಂಚಿಸಿದುವೆ. ಹಾಗಾದರೆ ಅಯ್ಯೋ, ಸೀತೆಯನ್ನು ಕಂಡೆನೆಂದು ಯಾವ ಮುಖದಲ್ಲಿ ಹೇಳಲಿ? ಕೇಳಿದರೆ ಶ್ರೀರಾಮನ ಸ್ಥಿತಿಯಾದರೂ ಏನಾಗಬಹುದು? ತನ್ನ ಜೀವದ ಜೀವವೆಂದೇ ಇವಳನ್ನು ನಂಬಿರುವನು. ಆಹಾ, ಆ ಮಹಾಸ್ವಾಮಿಯ ಪವಿತ್ರವಾದ ಪ್ರೇಮಕ್ಕೆ ಇವಳು ದ್ರೋಹವನ್ನು ಬಗೆದಿರಬಹುದೇ? ಇದೇ ಇವಳಿಗಾಗಿ ಅಲ್ಲವೇ ಪುಣ್ಯಾತ್ಮನಾದ ಜಟಾಯುವು ತನ್ನ ಪ್ರಾಣವನ್ನು ಕೊಟ್ಟುದು. ಇವಳ ದೆಸೆಯಿಂದಲ್ಲವೇ ನಮ್ಮ ಕಪಿವೀರರೆಲ್ಲರೂ ಇವಳನ್ನು ಹುಡುಕಿ ಹುಡುಕಿ ಬಳಲಿದ್ದುದು. ಹುಡುಕದೆ ಹೋದರೆ ಮತ್ತೆ ಇವಳಿಂದಾಗಿ ಅಲ್ಲವೇ ಸುಗ್ರೀವನ ವೀರಭಟರು ಶಿಕ್ಷಾರೂಪದ ಮೃತ್ಯುವನ್ನೊಪ್ಪುತ್ತಿದ್ದುದು. ಜಾಂಬವಾದಿ ನಮ್ಮವರು ನನ್ನನ್ನೆದುರು ನೋಡುತ್ತಾ ಅಲ್ಲೇ ಆ ಮಳಲ ದಿನ್ನೆಯಲ್ಲಿ ಕಾಯುತ್ತಿರುವುದು ಕೂಡ ಇವಳ ಕಾರಣದಿಂದಲೇ ಅಲ್ಲವೇ? ಎಲ್ಲಿ ಮಹೇಂದ್ರ ಪರ್ವತವು, ಇನ್ನೆಲ್ಲಿ ಲಂಕಾಪಟ್ಟಣವು? ಅಲ್ಲಿಂದಿಲ್ಲಿಗೆ ಸಮುದ್ರವನ್ನು ಹಾರಿಯೇ ಬಂದ ನನ್ನ ಸಾಹಸವಾದರೂ ಈ ಸೀತೆಗಾಗಿಯೇ ಅಲ್ಲವೇ? ಛೇ, ಎಲ್ಲವೂ ಹೀಗೆಯೇ ಹಾಳಾಗಿ ಹೋದವು. ಲೋಕಲೋಕಗಳನ್ನೆಲ್ಲ ಗೆದ್ದು ಸುಖ ಸಾಧನ ಸಂಪದಗಳನ್ನೆಲ್ಲ ಲಂಕೆಯಲ್ಲಿಯೇ ತುಂಬಿಸಿಕೊಂಡು ವೈಭವೋಪೇತವಾಗಿ ಮೆರೆಯುತ್ತಿರುವ ಈ ದಾನವ ಸಾಮ್ರಾಟನ ಸಿರಿ ಭೋಗ ಭಾಗ್ಯಗಳಿಗೆ ಮರುಳಾಗಿ ಸೀತಾದೇವಿಯೂ ಹೀಗಾಗಿರಬಹುದೇ? ಬುದ್ಧಿ ಇಲ್ಲದೆ ಕೇವಲ ಇಂದ್ರಿಯಜನ್ಯವಾದ ಸುಖದ ಸಂಭ್ರಾಂತಿಯಿಂದ ಜಾನಕಿಯೂ ಹೀಗೆ ಸರ್ವತಾ ವರ್ತಿಸಲಾರಳೆಂದು ನಂಬಿದ್ದ ನಮ್ಮೆಲ್ಲರ ವಿಶ್ವಾಸವು ನಿರರ್ಥಕವಾಗಿರಬಹುದೇ? 13 ವರ್ಷಗಳವರೆಗೆ ಕಾಡಿನ ಪರ್ಣಮಂದಿರದಲ್ಲಿದ್ದು ಗಡ್ಡೆ ಗಣಸುಗಳನ್ನೇ ತಿಂದು ನೀರನ್ನೇ ಕುಡಿದು ಪತಿಯ ಪಾದ ಸೇವೆಯಲ್ಲಿಯೇ ತನ್ನ ಆಯುಷ್ಯದ ಅಷ್ಟೂ ಕಾಲವನ್ನು ಸಂತೋಷದಿಂದ ಕಳೆದು ಕೃತಾರ್ಥ ಚರಿತಲಾದ ಶ್ರೀರಾಮನರಸಿಯು ಅಯ್ಯೋ, ಈ ರಾಕ್ಷಸ ರಾಜನ ತುಚ್ಛವಾದ ವಿಲಾಸ ವಿಭ್ರಮಗಳಿಗೆ ಮನಸೊತ್ತು ಹೀಗೂ ಆಗಿರಬಹುದೇ? ಅಪಹರಿಸಿಯೇ ತಂದು ಶ್ರೀರಾಮನ ಭಾಗ್ಯಶ್ರೀಯನ್ನೇ ಸೂರೆಗೊಂಡಂತೆ ಮರ್ಯಾದೆಯನ್ನು ಮುರಿದು ಮುಕ್ಕಿದ ಈ ದುರ್ಮದಾಂಧನನ್ನು, ಪರಮ ಪಾಪಿಯನ್ನು ಭೂಮಿಯೇ ಆದರೂ ಹೇಗೆ ಹೊರಬಲ್ಲಳು? ಛೇ, ಅಂತಹ ಭೂಮಿಯ ರಸಾತಳಕ್ಕೆ ಕುಸಿದು ಹೋಗಲಿ, ಸಿಡಿದೊಡೆದು ಚೂರ್ಣೀಭೂತವಾಗಲಿ. ಇಲ್ಲೇ ಈ ನೀಚ ರಾಕ್ಷಸನನ್ನು ಹಿಸುಕಿಕೊಂಡು ನನ್ನ ಪಾಪವನ್ನು ಕಳೆದುಕೊಂಡರೇನು ಎಂದು ಸಹಿಸಲಾರದ ದುಃಖ ಸಂತಾಪಗಳಿಂದ ಹನುಮಂತನು ಕೆರಳಿ ಕೈ ಎತ್ತಿ ದಶಕಂಠನನ್ನು ಆಗಲೇ ಪ್ರಹರಿಸತಕ್ಕವನು. ಆದರೆ ಅಷ್ಟರಲ್ಲಿಯೇ ರಾವಣನನ್ನು ಬಡಿದುಕೊಂಡರೂ, ಲಂಕೆಯನ್ನು ಪೂರ್ಣವಾಗಿ ಸುಟ್ಟರೂ ಈಕೆಯನ್ನು ಕೈ ಹಿಡಿದ ಶ್ರೀರಾಮನ ದಿವ್ಯ ಚಾರಿತ್ರ್ಯಕ್ಕೆ ಅಂಟಿರಬಹುದಾದ ಅಮಂಗಲತೆಯನ್ನು ಕಳೆಯಲು ಸಾಧ್ಯವಾದೀತೆ ಎಂಬೊಂದು ಸಂದೇಹವು ಅವನ ಹೃದಯಾಂತರಾಳದಲ್ಲಿ ಥಟ್ಟನೆ ತಲೆದೋರಿತು. ಅಂತೆಯೇ ಏನು ಮಾಡಿದರೇನು? ಸ್ತ್ರೀಹತ್ಯವನ್ನು ಲೆಕ್ಕಿಸದೆ ಈಕೆಯನ್ನು ಮರ್ದಿಸಿಬಿಟ್ಟರು. ಇವಳಿಂದಾಗಿ ಮಸುಳಿಸಿರಬಹುದಾದ ಶ್ರೀರಾಮಚಂದ್ರನ ಮಾನವು ಎಂದೆಂದಿಗೂ ಸುಪ್ರಕಾಶಿಸಲಾರದು ಎಂದು ಖಚಿತವಾಗತೊಡಗಿತು. ಆದುದರಿಂದ ನಿರುಪಯುಕ್ತವಾದ ಈ ಕಾರ್ಯದ ಫಲವೇನು? ಅತ್ಯಂತ ಸಾಹಸಪಟ್ಟು ಇಲ್ಲಿಯವರೆಗೂ ಬಂದುದರಿಂದ ಎಷ್ಟು ಫಲವೋ ಅಷ್ಟೇ ಅಲ್ಲದೆ ಬೇರೆಯಲ್ಲ ಎಂದು ಆಂಜನೇಯನಿಗೆ ಮರುಕ್ಷಣದಲ್ಲಿಯೇ ಜುಗುಪ್ಸೆ ಹುಟ್ಟಿತು. ಹಾಗೆಯೇ ತನ್ನ ತುಟಿಯನ್ನು ಜಗಿದು ತಲೆಯ ಕೂದಲನ್ನು ಹಿಡಿದು ಜಗ್ಗಿ ಕಡೆಗಾಣದ ಹೃದಯ ವೇದನೆಯಿಂದ ಆಂಜನೇಯನು ತಳಮಳಿಸುತ್ತಿದ್ದನು. ಆದರೆ ತನ್ನ ಜುಟ್ಟನ್ನೇ ಹಿಡಿದೆಳೆದು ಜಗ್ಗಿ
ಆ ಉದ್ವೇಗದಲ್ಲೇ ಪರವಶನಾಗಿದ್ದ ಮುಖ್ಯ ಪ್ರಾಣನ ಕೈಗೆ ಆಗಲೇ ಶ್ರೀರಾಮನು ಕೈಯೆತ್ತಿ ಅನುಗ್ರಹಿಸಿಕೊಟ್ಟಿದ್ದ ಆ ಮಹಾಮುದ್ರೆಯುಂಗುರವು ತನ್ನ ಜುಟ್ಟಿನಲ್ಲಿದ್ದುದು ತಾನಾಗಿ ತಗುಲಿತು. ಅಷ್ಟರಲ್ಲೇ ಶ್ರೀರಾಮನ ಮಂಗಲ ಮೂರ್ತಿಯು ಹನುಮಂತನ ಕಣ್ಣ ಮುಂದೊಮ್ಮೆ ಆಕಾರಗೊಂಡಂತಾಯಿತು. ತನ್ನನ್ನು ಕರೆದು ಅಂಗುಲಿಯಕವನ್ನೀಯುತ್ತಿದ್ದಾಗ ಬಹಳ ವಿಶ್ವಾಸದಿಂದ ಆ ಮಹಾತ್ಮನಾಡಿದ್ದ ಒಂದೊಂದೇ ಮಾತುಗಳು ಆಂಜನೇಯನಿಗೆ ಜನ್ಮಾಂತರದ ಪೂರ್ವ ಸ್ಮರಣೆಯಂತೆ ಒಂದೊಂದಾಗಿ ನೆನಪಿಗೆ ಬಂದವು. ಎಷ್ಟೇ ವಾತ್ಸಲ್ಯವಿದ್ದರೂ ತಂದೆಯು ಮಗನಲ್ಲಿ ಕೂಡ ತನ್ನ ಹೆಂಡತಿಯ ರಹಸ್ಯವಾದ ಲಕ್ಷಣಗಳನ್ನು ಹೇಳುವುದು ಎಂಬುದಿಲ್ಲ. ಆದರೂ ಆ ಶ್ರೀರಾಮನು ತನ್ನ ಧರ್ಮಪತ್ನಿಯ ರಹಸ್ಯ ಲಾಂಛನಗಳನ್ನೆಲ್ಲ ಯಾವನೂ ಆದ ತನ್ನಲ್ಲಿ ನಿರೂಪಿಸಿದ್ದಾನೆಂದರೆ ಅವನು ನನ್ನ ಮೇಲಿಟ್ಟ ವಾತ್ಸಲ್ಯ ವಿಶ್ವಾಸಗಳು ಎಷ್ಟರವು. ಹೀಗೆ ಒಂದೊಂದನೇ ಎಣಿಸಿಕೊಂಡು ಅಂತೆಯೇ ಮತ್ತೊಮ್ಮೆ ಈ ಸುದತಿಯನ್ನು ಆ ಸಲ್ಲಕ್ಷಣಗಳೊಂದಿಗೆ ಪರಿಶೀಲಿಸಬೇಕಾದುದೇ ತನ್ನ ಕರ್ತವ್ಯವೆಂದು ಅವನು ಮನಗಂಡನು. ಹಾಗೆಯೇ ಉದ್ವೇಗರಹಿತನಾಗಿ ಪರೀಕ್ಷಿಸತೊಡಗಿದನು. ಸಾಧ್ವಿಯಾದ ಸೀತಾದೇವಿಯನ್ನು ಹೊಂದಿರಬೇಕಾದ ವಿಶೇಷ ಲಾಂಛನಗಳೊಂದು ಈಕೆಯಲ್ಲಿ ಅವನು ಕಾಣದಾದನು. ಅಂತೆಯೇ ಒಂದಿಷ್ಟು ಧೈರ್ಯಗೊಂಡು ಹನುಮಂತನು ಈಕೆಯ ಪಾದ, ಹೆಡೆತಲೆ, ಜಂಗೆ, ವದನಮಂಡಲ, ವಕ್ಷಸ್ಥಲ ಮುಂತಾದವುಗಳನ್ನು ಒಂದೊಂದಾಗಿ ತಾನರಿತಿದ್ದ ಸಾಮುದ್ರಿಕ ಶಾಸ್ತ್ರ ರೀತಿಯಿಂದ ಪರೀಕ್ಷಿಸಿದನು. ಅನೇಕ ಸಲ್ಲಕ್ಷಣಗಳೇ ತುಂಬಿದ್ದರೂ ಸೀತಾದೇವಿಯ ವಿಶೇಷ ಕುರುಹುಗಳೊಂದು ಈಕೆಯಲ್ಲಿ ಕಂಡುಬರಲಿಲ್ಲ. ಮಾತ್ರವಲ್ಲ, ಈಕೆಯು ಈಗಾಗಲೇ ತಾಯಿಯಾಗಿರುವ ಲಕ್ಷಣಗಳು ಇವಳಲ್ಲಿ ಕಂಡುಬಂದವು. ವಯಸ್ಸಿನ ದೃಷ್ಟಿಯಲ್ಲಿಯೂ ಸೀತಾದೇವಿಗಿಂತ ಈಕೆಯು ಬಹಳ ಹೆಚ್ಚಿನವಳಾಗಿಯೇ ಕಂಡುಬಂದಳು. ಅಂತೆಯೇ ಹನುಮಂತನು ಇವಳು ಖಂಡಿತವಾಗಿಯೂ ಶ್ರೀರಾಮನ ಅರಸಿ ಅಲ್ಲವೆಂದು ಮನಗೊಂಡು ಒಮ್ಮೆ ಹರ್ಷಚಿತ್ತನೇ ಆಗಿದ್ದರೂ ತತ್ಕ್ಷಣವೇ ಬಹುವಾಗಿ ಪಶ್ಚಾತ್ತಾಪಪಟ್ಟನು. ಎಂತಹ ಪ್ರಮಾದವನ್ನು ಮಾಡಿದೆ! ಸೀತಾ ಮಾತೆಯ ಮೇಲೆ ದೋಷಾಪವಾದವನ್ನೆಣಿಸಿಬಿಟ್ಟೆನಲ್ಲ. ಯಾವಳೋ ರಾವಣನ ಪ್ರೇಮಿಸಿಯನ್ನು ನೋಡಿ ಇವಳೇ ಜಾನಕಿ ಎಂದು ಭ್ರಮಿಸಿ ಮನಸ್ಸಿಗೆ ಬಂದಂತೆಲ್ಲ ಗ್ರಹಿಸಿಕೊಂಡು ಕೇವಲ ಹುಚ್ಚನಂತೆ ವರ್ತಿಸಿದೆನು. ಅಯ್ಯೋ, ನಿರ್ದೋಷಿಯಾದ ಹೆತ್ತ ತಾಯಿಯ ಮೇಲೆ ದೋಷವನ್ನೆಣಿಸುವ ಅವಿವೇಕಿಯಾದ ಪರಮಪಾಪಿಯಂತೆ ಶ್ರೀರಾಮನ ಧರ್ಮಪತ್ನಿಯನ್ನು ಸುವಿಚಾರ ಶೂನ್ಯನಾಗಿ ಏನೇನೋ ಕಲ್ಪಿಸಿಕೊಂಡು ಬಗೆಯಾಗಿ ನಿಂದಿಸಿಬಿಟ್ಟೆನಲ್ಲ. ಅಯ್ಯೋ, ನನ್ನ ಕಪಿಬುದ್ಧಿಯೇ, ಶ್ರೀರಾಮಚಂದ್ರ ನನ್ನನ್ನು ಕ್ಷಮಿಸು ಎಂದು ಅಂದುಕೊಂಡು ಮನಸ್ಸಿನಲ್ಲಿ ಶ್ರೀರಾಮನಿಗೆ ವಂದಿಸಿ ಕೈಮುಗಿದು ಸೀತಾದೇವಿಯನ್ನೇ ನೆನೆದು ಹನುಮಂತನು ನಿಮಿಷ ಮಾತ್ರದಲ್ಲಿ ಅಲ್ಲಿಂದ ಕಾಲ್ತೆಗೆದನು. ವಿ ಎನ್ ಭಾಗವತ್ ಬರ್ಪಳ್ಳಿ.